ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಚಿಕ್ಕಬಿಜ್ಜೂರ ಗ್ರಾಮದ ಕಲ್ಲಿನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಕೃಷ್ಣಾ ನದಿಯಲ್ಲಿ ಬುಧವಾರ ರೈತರು ಹಾಗೂ ಗ್ರಾಮದ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ರೈತರ ಬದುಕು ಹಸನಾಗಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೈತ ಮುಖಂಡ ಶಶಿಧರಗೌಡ ಬಂಗಾರಿ ಮಾತನಾಡಿ, ಕೃಷ್ಣಾ ನದಿ ತಟದ ಜನರು ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿದ್ದಾರೆ. ರೈತರು ಆಧುನಿಕ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡೆಯಬೇಕು ಎಂದರು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಗೌರವಾಧ್ಯಕ್ಷರ ಶಶಿಕಾಂತ ಗುರುಜಿಯವರ ಸಲಹೆಯ ಮೇರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಂಕರರಾವ ದೇಶಮುಖ, ಮಹಾಂತೇಶ ಗಂಗನಗೌಡರ, ಬಸಣ್ಣ ವಡಗೇರಿ, ಶಂಕರಗೌಡ ಪಾಟೀಲ, ಗುರುನಾಥ ಡಿಗ್ಗಿ, ಚನ್ನಬಸಪ್ಪ ಹಾದಿಮನಿ, ಮುತ್ತಣ್ಣ ನಾಗಬೇನಾಲ, ಮಲ್ಲಿಕಾರ್ಜುನ ನಾಗರಬೆಟ್ಟ, ಶೇಖರ ಬಿರಾದಾರ, ಶರಣಪ್ಪ ಬೆಣಕಲ್, ಮುದಕಪ್ಪ ಕಮರಿ, ಶರಣಗೌಡ ಬಿರಾದಾರ, ರಾಮಣ್ಣ ಮೇಟಿ, ಲಕ್ಷ್ಮಣ ಗೌಂಡಿ, ಶಿವಪುತ್ರಯ್ಯ ಸ್ಥಾವರಮಠ, ಗೋಲಪ್ಪ ಗಂಗನಗೌಡರ, ರಾಮನಗೌಡ ಹಂಪನಗೌಡರ, ಅಂಬರೀಷ ನಂದ್ಯಾಲ, ಕಳಸಪ್ಪ ಕುಂಬಾರ ಸೇರಿದಂತೆ ಗ್ರಾಮದ ರೈತರು, ಮಹಿಳೆಯರು, ಹಿರಿಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನದಿಯಲ್ಲ, ನಾವು ಬರೇ ನೀರು ಅಂತೀವಿ, ಅದರಲ್ಲಿ ಮಹತ್ವ ಬಹಳ ಇದೆ. ಬರೇ ನೀರಿಗಾಗಿ ಅಲ್ಲ, ಅದೊಂದು ಸಾಂಸ್ಕೃತಿಕ ಶ್ರೀಮಂತಿಕೆ, ಅದೊಂದು ನಮ್ಮ ಪರಂಪರೆ, ಅದೊಂದು ದೇವ ಸ್ವರೂಪ. ಈಗ ಭೂಮಿ ಮೇಲೆ ಜಗತ್ತು ಸೃಷ್ಟಿ ಆಗಬೇಕಾದ್ರೆ ಪಂಚಭೂತಗಳು ಯಾವಂದ್ರ, ಒಂದು ಭೂಮಿ, ಒಂದು ನೀರು, ಒಂದು ಬೆಳಕು, ಒಂದು ಗಾಳಿ, ಒಂದು ಬೆಂಕಿ. ಪಂಚಭೂತಗಳು. ಆ ಪಂಚಭೂತಗಳಿಂದ ನಾವು ಯಾರು ಬದುಕಿರಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಭಗವಂತ ನಮಗೆ ಫ್ರೀಯಾಗಿ ಕೊಟ್ಟಾನ. ಇದು ನಮಗ ಕಾಮನ್ ಆಗಿ ನೀರಿಗೆ ನಾವು ಅಷ್ಟು ಬೆಲೆ, ನಮಗೆ ಇಲ್ಲಿದ್ದವ್ರಿಗೆ ಅಷ್ಟು ಸಿಗಲ್ಲ ಬೆಲೆ, ಅಷ್ಟು ನಾವು ಕೊಡಂಗಿಲ್ಲ. ಅದಕ್ಕೆ ನೀರು ಇರ್ಲಾರ್ದವರಿಗೆ ಗೊತ್ತಾಗುತ್ತೆ ಅದರ ಬೆಲೆ ಏನೈತೆ ಅನ್ನೋದು. ಅದಕ್ಕಾಗಿ ಆ ನೀರು ಬರುವಾಗ ನಾವು ಅದಕ್ಕೆ ಬಾಗಿನ ಕೊಟ್ಟು, ಹೊಳಿ ತುಂಬು ಟೈಮ್ದಾಗ ಬಾಗಿನ ಕೊಟ್ಟು ಅದಕ್ಕೊಂದು ನಾವು ಆಮಂತ್ರಣ ಮಾಡ್ಕೊಂಡಂಗ. ಅದು ಬಾಗಿನ ಅರ್ಪಣೆ ಅಂದ್ರ ಹೊಳಿ ತುಂಬಿದಾಗ ಆ ಹೊಳಿಯನ್ನು ನಾವು ಸ್ವಾಗತದ ಮುಖಾಂತರ, ನಮ್ಮ ಪೂಜ್ಯ ಭಾವನೆ ಮುಖಾಂತರ ಅದನ್ನ ನಾವು ಸ್ವಾಗತ ಮಾಡ್ಕೋಬೇಕು. ಹೊಳಿ ತುಂಬಿತ್ತಂದ್ರೆ ನಮ್ಗೆ ಹೊಟ್ಟೆ ತುಂಬಿದಂಗ, ನಮ್ಮ ಒಡಲ್ ತುಂಬಿದಂಗ. ಅದು ನೀರು ಇಲ್ಲಂದ್ರ ನಾವು ಇರಂಗಿಲ್ಲ ಈ ಟೈಮ್ದಾಗ. ಶಶಿಕಾಂತ್ ಗುರೂಜಿ ಅವರು, ಚುನಾಪಣ್ಣ ಪೂಜಾರಿ ಅವರು ಒಂದು ಮಾತು 4 ದಿವಸದಿಂದ ಹೇಳಿದ್ರು, ಅದೊಂದು ಬಾಗಿನ ಕೊಡ್ರಪ್ಪ, ನಿಮ್ಮ ರೈತರಿಗೆ ಎಲ್ಲದರಿಗೂ ಒಳ್ಳೇದಾಗತ್ತ, ಅದೊಂದು ಪೂಜೆ ಮಾಡಿ ಒಂದು 10-20 ಹಳ್ಳಿ ರೈತರಿಗೆ ಕರ್ಕೊಡ್ರಿ. ಯಾವ ಪಕ್ಷ ಪಾತ ಯಾವುದು ಬ್ಯಾಡಿದ್ರಾಗ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ರಾಜಕಾರಣ ಇಲ್ಲಿದ್ರಾಗ, ಎಲ್ಲರೂ ರೈತರು. ನಾವು ರೈತರಂತ ಬಂದು ರೈತರಿಂದ ಬಾಗಿನ ಅರ್ಪಣೆ ಮಾಡಿದ್ದಾಗೈತಿ ಇವತ್ತು. ಇನ್ನು ಮುಂದೆ ಇವತ್ತು ಬಾಗಿನ ಅರ್ಪಣೆ ಮಾಡಿದ್ದಾತು. ಇನ್ನು ನಂದೊಂದು ಮಾತು ಏನಂದ್ರೆ, ನಮ್ಮ ರೈತರಿಗೆ ಸಾಕಷ್ಟು ತೊಂದರೆಗಳದಾವು. ನಮ್ಮ ಆಚೆ ಕಾಲದಿಂದ ಸಾವಿರಾರು ವರ್ಷಗಳಿಂದ, 10,000 ವರ್ಷ, ಮೊನ್ನೊಂದು ಯಾವುದೋ ಬುಕ್ನಾಗ ಓದಿದೆ, 10,000 ವರ್ಷಗಳಿಂದ ನಾವು ಕೃಷಿಯನ್ನು ಮಾಡ್ಕೊತ ಬಂದಿದ್ದೀವಿ. ಅವಾಗ ಏನೂ ಇದ್ದಿಲ್ಲ, ಸುಮ್ಮನೆ ಹಂಗ ಬಿತ್ತೋದು ಬೆಳೆದ, ಅದು ಗಿಡದ ಭೂಮಿಯೊಳಗೆ ಗಿಡ ಏನ್ ಆಡ್ತಾವ ಅದನ್ನ ತಿನ್ಕೊಂತ ಬರ್ತಿದ್ವಿ, ಹಣ್ಣು ಹಂಪಲ ತಿನ್ಕೊಂತ ಬರ್ತಿದ್ವಿ. ತದನಂತರ ವರ್ಷದಿಂದ ವರ್ಷ ಅದು ಕ್ರಮೇಣ ಬೆಳವಣಿಗೆ ಹಾಕೊಂತ ಬಂದು ನಾವೆಲ್ಲ ಕೃಷಿ ಒಳಗ ಬೇರೆ ಮಾಡ್ಕೊತ ಬಂದು ಈ ಮಟ್ಟಕ್ಕೆ ಬಂದು ಮುಟ್ಟಿಲ್ಲ. ಇನ್ನು ಅವಾಗ ನೀರು ಹೆಂಗ್ ಯೂಸ್ ಮಾಡ್ಕೋನ್ನೋ ಗೊತ್ತಿದ್ದಿಲ್ಲ. ಮರಲ್ಲೇ ಉಕ್ಕಿ ಹೊಲ ಬೆಳ್ಕೊತಿದ್ರಂತ. ಮತ್ತೆ ಈಗ ನಾವೆಲ್ಲ ನೋಡಿದ ಮಟ್ಟಿಗೆ ಮಟ್ಟಿ ಬಾಯಿತು, ಮಟ್ಟಿಲೆ ನೀರು ಹೊಲಕ್ಕೆ ಬಿಡ್ತಿದ್ರು. ಅಲ್ಲಿಂದ ಕೃಷಿ ಪಂಪ್ ಸೆಟ್ ಬಂದು ಇವಾಗ ಏನದ ಎಲ್ಲರಿಗೂ ಬಂದಿದ್ದು ಎಲ್ಲ ಗೊತ್ತೈತಿ. ಇವತ್ತು ಇಲ್ಲಿಗೆ ನಿಂದ್ರುದಿಲ್ಲ. ಇದು ಇನ್ನೂ ತಂತ್ರಜ್ಞಾನ ಹಂಗ ಮುಂದುವರ್ತದ. ಈ ನಮ್ಮ ರೈತರು ಇನ್ನು ತಂತ್ರಜ್ಞಾನ ಬಂದಂಗ ಅಳವಡಿಸ್ಕೊಳ್ಬೇಕು. ಇನ್ನು ನಾವು ಯಾರ ಮೇಗೂ ಡಿಪೆಂಡ್ ಆಗ್ಬಾರ್ದು. ಈಗ ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ರು ಮೇಯ್ದು ಇವ್ರು ಮೇಯ್ದು ಏನಿಲ್ಲ. ನಮ್ಮ ನೀರು, ನಮ್ಮ ಭೂಮಿ ನಾವು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಾವು ಕಲ್ಕೋಬೇಕು. ಇವತ್ತು ಇನ್ನೊಂದು ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ನಾವು ರೈತರಾದವರು ಈ ಭೂಮಿಗೆ ಈ ನೀರು ಎಷ್ಟು ಬಿಡ್ಬೇಕನ್ನೋದು ನಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇವಾಗ ಒಂದು 8-10 ವರ್ಷ ಆಯ್ತು ನಾವು ಒಳದಂಡ್ಯಾಗ ಕಬ್ಬು ಬೆಳಕತ್ತಿ. ಈಗಾಗಲೇ ನಮ್ಮ ಭೂಮಿ ಒಂದು 50-60% ಹಾಳಾಗ್ಬಿಟ್ಟೈತಿ. ಇನ್ನೂ ಹಿಂಗೆ ನಾವು ಕಂಟಿನ್ಯೂ ಮಾಡಿದ್ರ ಆ ಭೂಮಿಯೊಳಗೆ ಏನು ಬೆಳಿಲಾರ್ದಂಗ ಸ್ಥಿತಿ ನಾವು ಸೃಷ್ಟಿ ಮಾಡ್ಕೋತೀವಿ. ಯಾಕಂದ್ರೆ ಬರಡು ಭೂಮಿ ಆಗತ್ತ. ನಾವು ನೀರು ಎಷ್ಟು ಬಿಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಹಿಂಗಾಗಿ ಮುಂದಿನ ದಿನಮಾನಗಳಲ್ಲಿ ಆ ಭೂಮಿ ಉಳಿಸಬೇಕಾದ್ರ ನಾವ್ ಏನ್ ಮಾಡ್ತೀವಿ? ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಮನೆ ಕಟ್ಟಬೇಕು, ಹೊಲ ಹಿಡಿಬೇಕು, ನೌಕರಿ ಕೊಡಿಸ್ಬೇಕು, ನಮ್ಮ ಮಕ್ಕಳಿಗಾಗಿನೇ ನಾವು ಮಾಡಕತ್ತೀವಿ.
ನಮ್ಮ ಮಕ್ಕಳಿಗಾಗಿ ಆ ಭೂಮಿ ಉಳಿಸ್ಬೇಕಲ್ಲ. ಆ ಭೂಮಿನ ನಾವು ಬರಡು ಭೂಮಿ ಮಾಡಿಟ್ರೆ ಮಕ್ಕಳು ಎಲ್ಲಿ ಬದುಕ್ತಾರೆ? ಅದಕ್ಕಾಗಿ ಇನ್ನೂ ರೈತರು ತಿಳ್ಕೊಬೇಕಾಗ್ಯದ ಆ ಭೂಮಿ ಹೆಂಗ್ ಉಳಿಸ್ಬೇಕನ್ನೋದು. ಆ ಭೂಮಿ ಉಳಿದ್ರೆ ನಾವು ಉಳಿತೀವಿ. ಭೂಮಿ ಉಳಿಲಿಲ್ಲ ಅಂದ್ರೆ ನಾವು ಯಾರು ಉಳಿಯಕ್ ಸಾಧ್ಯ ಇಲ್ಲ. ಯಾರ ಮ್ಯಾಗೂ ಡಿಪೆಂಡೆಂಟ್ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಈ ಮುಖ್ಯಮಂತ್ರಿ ಇರ್ಬೋದು, ಇನ್ನೊಬ್ಬ ಪ್ರಧಾನಮಂತ್ರಿ ಇರ್ಬೋದು, ಲೆಕ್ಕಾಚಾರ ಇರ್ಬೋದು, ಅವ್ರ ಕೆಲಸ ಅಷ್ಟೇ ಅದ. ನಮಗೆ ಯಾರಿಗೆ ಸಾಕಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮಗ್ ಬದುಕಬೇಕಾದ್ರೆ ನಾವೇ ಬದುಕಬೇಕು, ನಾವೇ ಅದನ್ನ ಸೃಷ್ಟಿ ಮಾಡ್ಕೋಬೇಕು, ನಾವೇ ಹೊಸದನ್ನ ಕಂಡುಹಿಡಿಬೇಕು. ಭೂಮಿ ಉಳಿಸ್ಬೇಕಾದ್ರೆ ಏನು ಮಾಡ್ಬೇಕನ್ನೋದು ನಾವೇ ಕಂಡುಹಿಡಿಬೇಕು. ಇದಕ್ಕಾಗಿ ಇವಾಗ ಇದೆಲ್ಲ ತಜ್ಞರು ಭಾಳ ಬಂದಾರ. ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದೈತಿ. ಇಲ್ಲಿ ಮಹಾರಾಷ್ಟ್ರನಾಗ ಅವ್ರು ಯಾರು ಸಂಜೀವ್ ಮಾನೆ ಅಂತ, ಅವರು ಕಬ್ಬು ಬೆಳೆಯಲಕ್ಕ ಈಗ 20 ವರ್ಷದಿಂದ ಟ್ರೈ ಮಾಡಕತ್ತಾರ. ಅವಾಗ ಚಾಲುದಾಗ ಬರೀ 20 ಟನ್ ಕಬ್ಬು ಬೆಳೆದಿದ್ರಂತ. ಅವ್ರು 20 ವರ್ಷದಿಂದ 20 ಟನ್ ಎಕರೆಕ. ಇವಾಗ ಅವರು ಲಾಸ್ಟ್ ಹಿಂದಿನ ವರ್ಷ 168 ಟನ್ 1 ಎಕರೆಗೆ ಬೆಳೆದ ವರ್ಷ. ಅಂದ್ರೆ ತಂತ್ರಜ್ಞಾನ ಅಳವಡಿಸ್ಕೊಂಡು ಅವ್ರು ಭೂಮಿ ಉಳಿಸ್ಕೊಂಡಾರ. ನಮ್ಮಂಗೆ ಸಿಕ್ಕಾಪಟ್ಟೆ ನೀರು ಬಿಟ್ಟು ಭೂಮಿ ಕಳಿಸ್ಕೊಂಡಿಲ್ಲ. ಮತ್ತೆ ಇನ್ನೊಂದು ಇಲ್ಲಿ ದೇವರ ಯಾರು ಕತ್ತಿ ಅವರಂತ, ಸುಧೀರ್ ಕತ್ತಿ ಅಂತ, ಇಲ್ಲಿ ಹುಕ್ಕೇರಿ ತಾಲೂಕಿನಾಗ ಬೆಲ್ಲದ ಬಾಗೇವಾಡಿ ಅವರು ಸುಧೀರ್ ಕತ್ತಿ ಅಂತ. ತದನಂತರ ಸಂಜೀವ್ ಮಾನೇಕ ಅವರು ಅಳವಡಿಸ್ಕೊಂಡಿದ್ದ. ಇವರು ಸುಧೀರ್ ಕತ್ತಿ ಅವರು ಅಳಸ್ಕೊಂಡು ಅವ್ರು ಸುಮಾರು 800 ಎಕರೆ ಕಬ್ಬು ಮಾಡ್ತಾರೆ. ಒಬ್ಬರು 800 ಎಕರೆ. 1 ಎಕರೆಗೆ ಅವರು ಎವರೇಜ್ 60-70 ಟನ್ ಬೆಳಿತಾರೆ. ಅದಕ್ಕಾಗಿ ನನ್ನ ಮನಸ್ಸಿನಾಗ ಬಂದಿದ್ದು, ನೀವು ಯಾರು ಇಂಟ್ರೆಸ್ಟ್ ಅದೀರಿ ರೈತರೊಳಗ. ಇವತ್ತು ಭಾಳ ಒಂದು 100-200 ಮಂದಿ ಸೇರಿರ್ಬೇಕು. ಈ ಸಾಲ ಕಬ್ಬು ಹಚ್ಚೋರು ಒಂದು 20-30-40 ಹಳ್ಳಿ ಸೇರ್ತೀವಿ ನಾವು. ಒಂದೊಂದು ಊರಿಗೆ 10 ಮಂದಿ ಅಂದ್ರೆ ಒಂದು 1000 ಮಂದಿ ಆಗ್ತೀವಿ. ನಾವು ಯಾರು ಇಂಟ್ರೆಸ್ಟ್ ಅದ್ರಿ ಅದನ್ನ ತಿಳ್ಕೊಳಕ ನಾನು ಮುಂದೆ ಇನ್ನೊಂದು 8 ದಿವಸದಾಗ ನಾವು ಹುಕ್ಕೇರಿಗೆ ಹೋಗ್ತೀವಿ. ಅವ್ರು ಯಾರು ಸಂಜೀವ್ ಮಾನೆ ಹತ್ರನೂ ಹೋಗ್ತೀವಿ. ನಾವು ಭಾಳ ಮಂದಿ ಬೇಡ, ಊರಿಗೆ 1-2 ಎಷ್ಟು ಮಂದಿ ಬರ್ತೀರಿ ಅಷ್ಟು ಮಂದಿ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ಹೋಗಿ 1 ದಿವಸ 2 ದಿವಸ ವಸ್ತಿ ಇದ್ದು ನಮ್ಮ ದನೇರಿಗೆ ಬರ್ತೀವಿ ಅಂತ ಹೇಳ್ಯಾರ. ಅಲ್ಲಿ ಅವ್ರು ಹೆಂಗ್ ಬೆಳಿತಾರ, ಅವ್ರ ಬೆಳಿ ಹೆಂಗ್ ಬೆಳಿತಾರ, ಅವ್ರು ಹೆಂಗ್ ನೀರು ಬಿಡ್ತಾರ, ಅವ್ರು ಯಾವ ಔಷಧಿ ಯೂಸ್ ಮಾಡ್ತಾರ, ಗೊಬ್ಬರ ಯಾವ ತರ ಕೊಡ್ತಾರ. ಮತ್ತೆ ಇದು ರಾಸಾಯನಿಕ ಗೊಬ್ಬರ ಅಲ್ಲ, ಇದು ರಾಸಾಯನಿಕ ಗೊಬ್ಬರ ಬಿಟ್ಟು ಆರ್ಗ್ಯಾನಿಕ್ ನೊಳಗೆ ಹೆಂಗ್ ಬೆಳಿತಾರ, ನಾವು ಹೆಂಡಿ ಗೊಬ್ಬರ ಹೆಂಗ್ ಹಾಕ್ಬೇಕು. ಇನ್ನೊಂದು ನಾವು ರೈತರು ತಪ್ಪೇನು ಮಾಡ್ತೀವಿ, ಯಾರ ಮನೆಗೂ ಎಮ್ಮೆ ಇಲ್ಲ, ಎತ್ತು ಇಲ್ಲ, ಆಕಳನೂ ಇಲ್ಲ. ಅದು ಒಂದು ನಾವು ದೊಡ್ಡ ಸಂಪತ್ತು ಕಳ್ಕೊಂಡಂಗ. ಅದು ದಯವಿಟ್ಟು ಎಲ್ಲರೂ 1-2 ಎಮ್ಮೆ 2 ಆಕಳ ಕಟ್ರಿ. ಎತ್ತುಗಳು ಗಳೆ ಹೊಡಿಲಿಕ್ಕಂದ್ರೆ ಬಿಡ್ರಿ, ನೀವು ಟ್ಯಾಕ್ಟರ್ಲೆ ಗಳೆ ಹೊಡ್ರಿ. ಒಬ್ಬ ರೈತ 1 ವರ್ಷಕ್ಕೆ 2 ಎಕರೆ ಗೊಬ್ಬರ ಹಾಕ್ರಿ ನೀವು. ಈಗ ಸರ್ಕಾರಿ ಗೊಬ್ಬರ ನಾವು ಕೊಡ್ತೀವಲ್ಲ, ಅದ್ರಾಗ ಸಾರಜನಕ, ರಂಜಕ, ಪೊಟಾಶ್ ಏನೇ ಇರ್ತದ 108 ಗೊಬ್ಬರ ಕೊಡ್ತೀವಿ. ಆ ಗೊಬ್ಬರ ಕೆಲಸ ಮಾಡ್ಬೇಕಾದ್ರ ಹೆಂಡಿ ಗೊಬ್ಬರ ಬೇಕು. ಅದು ಏನಂದ್ರ ಅದು ಅಡಿಗೆ ಮಾಡಿಕೊಡ್ತದಂತ. ಹೆಂಡಿ ಗೊಬ್ಬರ, ತಿಪ್ಪಿ ಗೊಬ್ಬರ ಅಡಿಗೆ ಮಾಡಿಕೊಡ್ತದ. ಅಡಿಗೆ ಅಂದ್ರೆ ಏನು? ಇವತ್ತು ನಮ್ಮ ಮನ್ಯಾಗ ನಾವು ಊಟ ಮಾಡ್ತೀವಿ ಅಂದ್ರ ಈಗ ನಾವು ರೊಟ್ಟಿ ಉಣ್ತೀವಿ, ಚಪಾತಿ ಉಣ್ತೀವಿ, ರೈಸ್ ಉಣ್ತೀವಿ ಅಂತ ತಿಳ್ಕೊಂಡು. ಅದು ರೊಟ್ಟಿ ಆಗ್ಬೇಕಾದ್ರೆ ಒಮ್ಮೆ ಜೋಳ ತಗೊಂಡು ಹೋಗ್ಬಿಟ್ರಿ ರೊಟ್ಟಿ ಆಗತ್ತೇನೋ. ಈ ಜೋಳ ಅದಾವ, ಗೋಧಿ ಅದಾವ, ಅಕ್ಕಿ ಅದಾವ, ಹೋಗಿ ತಿನ್ರಿ, ನಿಮ್ಗೆ ಹೊಟ್ಟೆ ತುಂಬುತ್ತೇನ. ಅದನ್ನ ಅಡಿಗೆ ಮಾಡ್ಯಾರ ಯಾರು? ನಮ್ಮ ಮನ್ಯಾಗ ನಮ್ಮ ತಾಯಂದಿರ ಕೆಲಸ ಅಡಿಗೆ ಮಾಡಿಟ್ರೆ ನಾವು ಉಣ್ಣಾಕ್ ಬರ್ಬೇಕಾಗುತ್ತೆ. ಹಂಗ ಅದು ನಮ್ದು ಸರ್ಕಾರಿ ಗೊಬ್ಬರ ಕೆಲಸ ಮಾಡ್ಬೇಕಾದ್ರ ಅದು ಹೆಂಡಿ ಗೊಬ್ಬರ ಬೇಕು. ಭೂಮಿ ಫಲವತ್ತತೆ ಬೇಕು. ಭೂಮಿ ಫಲವತ್ತತೆ ಮಾಡುತ್ತಾ ಆ ಗೊಬ್ಬರದ ಶಕ್ತಿ ಕೊಡ್ಬೇಕಾದ್ರೆ ನಮಗೆ ಹೆಂಡಿ ಗೊಬ್ಬರನೇ ಕಾರಣ. ಭೂಮಿ ಫಲವತ್ತತೆ ಮಾಡ್ತಂದ್ರ ನಾವು ಕೊಟ್ಟ ಸರ್ಕಾರಿ ಗೊಬ್ಬರ ಕೆಲಸ ಆ ಗಿಡಕ್ಕೆ ಕೊಡ್ತೈತದ. ಇಲ್ಲ ಅಂದ್ರೆ ಅದು ಅಡಿಗೆ ಆಗುದಿಲ್ಲ. ನಾವು ಕೊಟ್ಟ ಗೊಬ್ಬರ ಅಡಿಗೆ ಆಗುದಿಲ್ಲ, ಆ ಬೆಳೆಗೆ ಊಟ ಮಾಡಕ್ ಬರುದಿಲ್ಲ. ಇದು ಸಂಜೀವ್ ಮಾನೆ ಅವರು ಮೊನ್ನೆ ಇಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅವ್ರಿಗೆ 2 ತಾಸು ಅವ್ರ ಹತ್ರ ಕುಂತ ಬಂದೆ ನಾನು. ಇದೆಲ್ಲ ಅವ್ರು ಸವಿಸ್ತಾರ. ಅವರು ಮಾಡಿದ್ದು ಒಂದು ಕೂಲ್ ಎಳೆಯೊಟ್ಟು ನನಗೆ ಹೇಳಕ್ಕಾಗಲ್ಲ, ಅಷ್ಟು ಕೆಲಸ ಮಾಡ್ಯಾರ ಅವರು. ಅದ್ರೊಳಗೆ ನೀವು ಯಾರು ಇಂಟ್ರೆಸ್ಟೆಡ್ ಇರ್ತೀರಿ ರೈತರ ಊರಿಗೆ 4 ಮಂದಿ, ಊರ್ 4 ಮಂದಿ ಇರಲಿ, 2 ಇರಲಿ, 10 ಮಂದಿ ಇರಲಿ, ನಾನು ಕರ್ಕೊಂಡು ಹೋಗ್ತಾ ಇರೋದಿಲ್ಲ. 1 ದಿವಸ 2 ದಿವಸ ಅಲ್ಲಿದ್ದು ಅವ್ರ ಸಲಹೆ ಸೂಚನೆ ತಗೊಂಡು ಬರೋಣ. ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಒಳಗಂಡಿ ಭಾಗದಾಗ ಕಬ್ಬಿಳಿಯವರು ನಾವು ಅಳವಡಿಸ್ಕೊಂಡ್ ಇವತ್ತು ಊರಿಗೆ ಒಬ್ಬರೇ ಅಳವಡಿಸ್ಕೊಡ್ರಿ, 2 ಅಳವಡಿಸ್ಕೊಡ್ರಿ. ಅದರಿಂದ ಬಂದು ವಿದ್ಯ ರೈತರು ಅದನ್ನ ನೋಡಿ ಮತ್ತೆ ಅವರು
ಕಂಟಿನ್ಯೂ ಮಾಡ್ತಾರೆ. ಊರಾಗ ಎಲ್ಲರೂ ಹೋಗ್ಬೇಕಂತನೂ ಇಲ್ಲ. ಎಷ್ಟು ಮಂದಿ ಬರ್ತೀರಿ ಬರ್ರಿ. ನಾವು ಬಂದು ಊರಿಗೆ 4 ಮಂದಿ ಮಾಡಿದ್ವಿ ಅಂದ್ರೆ ಎಲ್ಲ ಹಳ್ಳಿಯರು ಬಂದು ಆ ಊರಾಗ ಮಾಡಿದ್ ನೋಡ್ತಾರೆ. ಮತ್ತೆ ಶಂಕರಗೌಡ ಮಾಡಿದ್ನ, ಚನ್ನಬಸಪ್ಪ ಸಭರ್ ಮಾಡಿದ್ನ, ಅವ್ನು ಬಂದು ಮತ್ತೊಬ್ರು ನಾವು ನೋಡ್ತೀವಿ, ನೋಡಿ ಅನ್ವಾಸ್ ಬಂತೀವಿ, ಭೂಮಿ ಉಳಿಸ್ತೀವಿ. ಹಿಂಗಾಗಿನ ಇದೊಂದು ಭೂಮಿ ಉಳಿಬೇಕು, ರೈತ ಉಳಿಬೇಕು, ಎಲ್ಲ ನಮ್ಮ ಸಂಪತ್ತು ಉಳಿಬೇಕಂತ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದು. ಆ ಶಶಿಕಾಂತ್ ಪೂರ್ಜಿ ಅವ್ರ ಆಶೀರ್ವಾದ ಮತ್ತೆ ಇನ್ನೊಂದು ನಮ್ಮ ಕಷ್ಟ, ರೈತರ ಕಷ್ಟ ಯಾರು ಕೇಳೋರಿಲ್ಲ ಯಾರು ಕೇಳಂಗಿಲ್ಲ. ಅದನ್ನ ಜಗತ್ತು ಸೃಷ್ಟಿ ಹಂಗಿಲ್ಲ, ನಾವೇ ಪರಿಹಾರ ಮಾಡ್ಕೋಬೇಕು. ಯಾರು ಕೇಳಂಗಿಲ್ಲ. ಕರ್ನಾಟಕ ನಮಗೆ ಬಂದಾಗಿರ್ತದೆ, ಮತ್ತೊಂದು ಕಷ್ಟ ಯಾವಾಗ ಕೇಳಬೇಕು? ನಮ್ಮ ಕಷ್ಟಗಳು ಏನೇ ಬರಲಿ ನಮ್ಮ ರೈತರಿಗೆ ಏನಪ್ಪ, ಒಂದು ನೀರು ಬೇಕು, ಒಂದು ವಿದ್ಯುತ್ ಬೇಕು, ಒಂದು ಹೊಲಕ್ಕೆ ರಸ್ತೆ ಬೇಕು. ಈ 4 ವರ್ಷ ಮುದ್ದಬಳದಾಗ ಬೆಂಗಳೂರಾಗ 4 ಅವೇ 6 ಅವೇ 10 ಗಾಡಿ ಒಮ್ಮೆ ಹೋಗೋದು ಮಾಡಿರ್ತಾರ. ಅದು ನಮಗೆ ಉಪಯೋಗ ಆಗಲ್ಲ. ಅವರಲ್ಲಿ ಇದ್ದರಿಗೆ ನಮಗೇನು ಬೇಕು? ಹಳ್ಳಿಗೆ ಹೊಲಕ್ಕೆ ಹೋಗಿ ರಸ್ತೆ, ನಮಗೆ ಏನಪ್ಪ, ನಮಗೆ ಸಂತೆ ಮಾಡಕ್ಕೆ ಕುಪ್ಪ್ಯಾಟಿಗೆ ಹೋಗಿ ರಸ್ತೆ, ಅದಂತೂ ಮಾಡೇ ಮಾಡ್ತಾರೆ. ನಮ್ಮ ಹೊಲಗಳಿಗೆ ನಾವು ಕಬ್ಬು ಬೆಳಿತೀವಿ, ಎಷ್ಟೋ ಮಂದಿ ಎಷ್ಟು ತ್ರಾಸ ಐತಿ. ಕಬ್ಬು ಕಳಿಸ್ಬೇಕಾದ್ರೆ ಒಂದು ದೊಡ್ಡ ಕುತ್ತು ಮಾರಾದಂಗೆ, ಅದು ರಸ್ತೆ ಇರ್ಬೋದು ಮತ್ತು ವಿದ್ಯುತ್ತು. ಇವತ್ತೆಲ್ಲ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಮುಖ್ಯಮಂತ್ರಿ ಆದವರು ಹೇಳ್ಯಾರ, ಎಲ್ಲರೂ 10 ತಾಸು 3 ಪೇಸ್ ವಿದ್ಯುತ್ ಕೊಡ್ತೀನಿ ಅಂತ ಹೇಳ್ಕೊಡ್ತಾರೆ. ಯಾರು ಕೊಡೋದು? ಅದು ವಿದ್ಯುತ್ 7 ತಾಸು ಕೊಟ್ಟರು ಅದರೊಳಗೆ ತೆಗೆದು ಹಾಕೋದು ರೈತರಿಗೆ ಭಾಳ ಕಷ್ಟ ಇರ್ತದೆ. ಅದೊಂದು ವಿದ್ಯುತ್ತು, ಒಂದು ರಸ್ತೆ, ಒಂದು ನೀರು, ಅದಕ್ಕೆ ಸಂಬಂಧ ರೈತರಿಗೆ ಬಡದಾಡಬೇಕು. ನಮಗೆ ಯಾವುದೇ ರೈತರಿಗೆ ಇವತ್ತು ಒಳದಂಡಿ ಭಾಗದ ಬೇಕಾದ ರೈತರು ಇರಲಿ, ಯಾವುದೇ ಒಬ್ಬ ರೈತರಿಗೆ ಅನ್ಯಾಯ ಆಗಿತ್ತು ಅಂದ್ರೆ ಊರಾಗ ಒಂದು ಸಂಘ ಅಂತ ಇರಬೇಕು, ರೈತ ಸಂಘ. ಅದು ಯಾವುದೇ ಪಕ್ಷ ಪಾತ ಜಾತಿ ಪಂಥ ಯಾವುದೂ ಇಲ್ಲ. ಯಾವುದೇ ಜಾತಿಯಲ್ಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ಪಕ್ಷ, ಯಾವ ಪಕ್ಷಕ್ಕರ ಓಟ್ ಹಾಕ್ರಿ, ಯಾವ ಪಕ್ಷಕ್ಕರ ಇರಲಿ, ರೈತ ಅಂತ ಬಂದಾಗ, ರೈತರ ಸಮಸ್ಯೆ ಬಂದಾಗ, ಈ ಕಾಪುರದಾಗ ಆದಾಗ ನಾವು ಹೋಗ್ಬೇಕು, ಕಾಪುರ ಜಾಗ ಶರಣಬಸ ಹದಿಮನೆ ಸೌಕರ್ಯಗಾದಾಗ ಹೋಗ್ಬೇಕು, ಶಂಕರಗೌಡಗಾದಾಗ ಹೋಗ್ಬೇಕು, ಆ ಮುತ್ತಣ್ಣಗಾದಾಗ ಹೋಗ್ಬೇಕು. ರೈತರಂತ ಎಲ್ಲ ಊರಾಗ ಒಂದೊಂದು ರೈತ ಸಂಘ ಮಾಡಿಕೊಂಡು ಅದೊಂದು ನಮಗೆ ಸಮಸ್ಯೆಗಳು ಬಂದಾಗ ನಾವು ಎಲ್ಲರೂ ಕೂಡ ಒಂದು ಧ್ವನಿ ಆಗ ನಮ್ಗೊಂದು ಧ್ವನಿ ಶಕ್ತಿ ಬರ್ತದೆ. ನಮ್ಮ ಕೆಲಸ ಇವತ್ತಿಂದ ನಾಳೆ ಆಗ್ತಾ ಹೋಗ್ತದೆ. ಇದು ಉದ್ದೇಶ ಏನಂದ್ರೆ, ಮೊನ್ನೆ ಕುಲಾಪುರದಲ್ಲಿ ನಡೆದಂತ ಒಂದು ರೈತರಿಂದ ಇಡೀ ರಾಜ್ಯಕ್ಕೆ 3,000 ಕೋಟಿ ರೂಪಾಯಿ ರೈತರ ಅಕೌಂಟಿಗೆ ಬಂತು. ಒಂದು 100 ಟನ್ ಕಬ್ಬು ಬೆಳೆದ ಒಂದು 40,000 ರೂಪಾಯಿ ಎಕ್ಸ್ಟ್ರಾ ಜಮಾ ಆಗೈತೆ. 3,000 ಕೋಟಿ ರೂಪಾಯಿ ಜಮಾ ಆಗೈತೆ. ಯಾಕಂದ್ರೆ ಎಲ್ಲ ರೈತರು ಒಂದಾದ್ಮೇಲೆ ಆ ಶಕ್ತಿ ಬಂದಿತ್ತು, ಇಲ್ಲಿ ಏನು ಬರ್ತಿತ್ತು. ಅದಕ್ಕಾಗಿ ದಯವಿಟ್ಟು ರೈತರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ, ಎಲ್ಲ ರೈತರು ನಾವು ಒಂದಾಗ. ನೀವು ಪಕ್ಷ ಪಾತ, ನೀವು ಬೇಕಾದ ಪಾರ್ಟಿ ಆಗಿರ್ಲಿ, ಬೇಕಾದ ಪಾರ್ಟಿ ಕೊಟ್ಟ ಹಾಕಿ ನಾವು ಯಾರು ಕೇಳಂಗಿಲ್ಲ. ರೈತರ ಸಮಸ್ಯೆ ಬಂದಾಗ ಎಲ್ಲರೂ ಒಂದಾಗನು. ಇದು ಒಂದು ರೈತರ ನಮ್ಮ ಕೈಲಾದಷ್ಟು ನಾವಿರೋ ಎಷ್ಟು ದಿನ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಎಷ್ಟು ಕೈಲಾಗತ್ತೆ ರೈತ ಇನ್ನೊಬ್ಬ ಹೆಲ್ಪ್ ಮಾಡೋಣ. ನಮ್ಮದು ಮಾಡಿಕೊಂಡು ಹೆಚ್ಚಿನ ಟೈಮ್ ಅಂದ್ರೆ ರೈತರಿಗೆ ಮತ್ತೊಬ್ಬ ರೈತರಿಗೆ ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ, ನಮ್ಮ ಕೆಲಸ ಮುಗಿಸ್ಕೊಂಡು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಗುರುಮೂರ್ತಿ ಕಣಕಾಲಮಠ ಮಾತನಾಡಿ, ಕೃಷ್ಣಾ ನದಿ ಈ ಭಾಗದ ರೈತರ ಬದುಕಿನ ಜೀವನಾಡಿಯಾಗಿದ್ದು, ನದಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಬಾಗಿನ ಅರ್ಪಿಸಿರುವುದು ಸಂತಸದ ಸಂಗತಿ ಎಂದರು. ಜಲ ಸಂರಕ್ಷಣೆಗೆ ಎಲ್ಲರೂ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಆಷಾಢ ಮಾಸದಲ್ಲಿ ಮಳೆ ಬಂದು ಎಲ್ಲ ನದಿಗಳು ಭಕ್ತಿಯಾಗಿ ತುಂಬಿಕೊಂಡಾಗ ಅವಾಗ ರೈತರಿಗೆ ಆನಂದ ಮಾಸವಾಗುವ ಸಂತೋಷವಾಗಿ ಯಾವಾಗ ನದಿಗಳು ತುಂಬಿ ಬಂದವೋ ಅವಾಗ ರೈತರಿಗೆ ಖುಷಿ ಆಗ್ತದೆ. ಯಾಕಂದ್ರೆ ಇದು ಜೀವಜಲ. ಈ ನದಿಯು ಹಲವಾರು ಜಲಚರವಾಗಿರ್ತಕ್ಕಂಥ ಆ ಪ್ರಾಣಿಗಳಿಗೆ, ಜಲಚರವಾಗಿರ್ತಕ್ಕಂಥವರಿಗೆ ಬದುಕು ಕೊಡ್ತಕ್ಕಂಥದ್ದು ಯಾವುದಂದ್ರೆ ಆ ನೀರು. ಈ ಕೃಷ್ಣೆ ಸಾಕ್ಷಾತ್ ಮಾತೃ ಹೃದಯದು. ತಾಯಿ ಸ್ವರೂಪ ಯಾವುದಂದ್ರೆ ನಮ್ಮ ಕೃಷ್ಣೆ, ತಾಯಿ ಸ್ವರೂಪ ಯಾವುದಂದ್ರೆ ನದಿ. ಅದಕ್ಕಾಗಿ ನದಿಗಳಿಗೆ ಹೆಣ್ಣಿನ ಹೆಸರನ್ನೇ ಇಡ್ತಾರೆ. ಸಪ್ತ ನದಿಗಳು ಕೃಷ್ಣ, ಕಾವೇರಿ, ಗಂಗಾ, ಯಮುನಾ, ತುಂಗಾ, ಭದ್ರಾ ಅಂತ ಹೇಳಿ ಹೆಣ್ಣಿನ ಹೆಸರನ್ನೇ ನದಿಗಿಡ್ತಾರೆ. ಈ ಬಾಗಿನ ಬಿಡುವ ಉದ್ದೇಶ ಏನಂದ್ರೆ, ಒಂದು ಹೆಣ್ಣು ಮಗಳು ತವರ ಮನೆಯಿಂದ ಗಂಡನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ಹೆಣ್ಣು ಮಗಳಿಗೆ, ಆ ತಾಯಿಗೆ ನಾವು ತಿಳಿಕೊಂಡು ಕಳಿಸ್ತೀವಲ್ಲ, ಇದಕ್ಕೆ ಬಾಗಿನ ಅಂತಾರೆ. ನಾವೊಂದು 2 ಮರವನ್ನು ತಂದು ಅರಿಶಿಣ, ಕುಂಕುಮ ಅಂದ್ರೆ ಲಕ್ಷ್ಮೀ ಸ್ವರೂಪಗಳು ಮತ್ತು ನವಧಾನ್ಯಗಳನ್ನು ಹಾಕಿರ್ತಿದ್ರೆ, ಬೆಲ್ಲ ಅದು ಕೂಡ ಲಕ್ಷ್ಮೀ ಸ್ವರೂಪ.
ಬೆಲ್ಲ, ನವಧಾನ್ಯ, ಮಂಗಳಸೂತ್ರ, ಆ ಕಣ್ಮಟ್ಟುಗಳು, ಬಳೆ, ಅರಿಶಿನ, ಕುಂಕುಮ, ಹೀಗೆ ಆ ಒಂದು ಮುತ್ತೈದೆಗೆ ಯಾವ ಸ್ಥಾನವನ್ನು ಕೊಟ್ಟು ನಾವು ಉಡುಪಿ ಬ್ಯಾನರ್ ಮಾಡಿ ಕಳಿಸ್ತೀವೋ ಅದೇ ರೀತಿಯಾಗಿ ಬಾಗಿನ ಅಂದರೆ ಇದು ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿ ಹೆಣ್ಣಿಗೆ ಕೊಡುವಂಥ ಒಂದು ಗೌರವ. ಅದಕ್ಕಾಗಿ ಈ ನೀರು ಅಂದರೆ ಇದು ಜಲ ಅಂದರೆ ಗಂಗೆ, ತುಂಗೆ, ಭದ್ರಾ, ಕಾವೇರಿ, ಈ ಕೃಷ್ಣೆ ಯಾರಪ್ಪ ಅಂದ್ರೆ ತಾಯಿ ಸ್ವರೂಪಗಳು. ತಾಯಿ ನಮ್ಮನ್ನು ಹೇಗೆ ಸಂರಕ್ಷಣೆ ಮಾಡ್ತಾಳೋ ನೀರಿದ್ರೆ ಎಲ್ಲರ ಬದುಕು ಹೆಸರಾಗ್ತದೆ ಅಂತ ತಾಯಿಗೆ ಇವತ್ತು ನಾವು ಎಲ್ಲ ರೈತರಿಂದ ಬಾಗಿನವನ್ನು ಅರ್ಪಣೆ ಮಾಡಿ ಖುಷಿಯಿಂದ ಇಂಥ ಕೆಲಸವನ್ನು ಮಾಡಿ ಈ ಥರ ನಾವು ಬಾಗಿನ ಅರ್ಪಣೆ ಮಾಡಬೇಕಂತೇಳಿ ನಮ್ಮ ಬಂಗಾರಿಗೌಡರು ಹೇಳಿದಾಗ ನಮ್ಮ ಭಾಳ ಸಂತೋಷ ಇದೆ. ನಾವೆಲ್ಲ ಫೋನಿನ ಮುಖಾಂತರ ದನಿಗಳಿಗೆ, ನಮ್ಮ ಎಮ್ಮೆಜಿಯವರಿಗೆ, ನಮ್ಮ ಹಿರೇಮಠ ಗುರುಗಳಿಗೆ, ನಾಲ್ಕು ಗುರುಗಳಿಗೆ, ಎಲ್ಲ ರೈತರಿಗೆ ಕಾಪು ಕೆಲಸಪ್ಪ ಹೇಳಿದಾಗ ಎಲ್ಲರಿಗೂ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿಲ್ಲ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಎಲ್ಲರೂ ಸಮಯ